ನನ್ನ ಹೆಸರು ಸುಮಾ ಅಂತೇಳಿ. ನಮ್ಮದು ಫಾರ್ಮ್ ಹೌಸ್ ಇದು. ನಮ್ಮ ಫಾರ್ಮ್ ಹೌಸಲ್ಲಿ ನಾನು ಎಲ್ಲ ಥರ ಗಿಡಗಳು ಹಾಕ್ಕೊಂಡಿದ್ದೀನಿ. ಒಂದು ತೆಂಗಿನ ಮರ ಮತ್ತು ಅಡಿಕೆ ಮರ, ಪಪಾಯ ಮತ್ತು ಎಲ್ಲ ಥರ ಗಿಡಗಳು ಹಾಕ್ಕೊಂಡಿದ್ದೀನಿ. ಸೋಪ್ ಪ್ಲ್ಯಾಂಟ್ಸ್ಗಳು ಅದು ಇದು ಎಲ್ಲದಕ್ಕೂ ನಾನು ಪಾರ್ಕ್ ಕೃತಿ ಅನ್ನೋ ಗೊಬ್ಬರನ ಯೂಸ್ ಮಾಡಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಫಸ್ಟ್ ಹೇಗೋ ಏನೋ ಅಂದ್ಕೊಂಡಿದ್ದೆ, ಬಟ್ ನಾನೆಲ್ಲ ಹಾಕಿ ನಾನು ಯೂಸ್ ಮಾಡಿದ್ಮೇಲೆ ಭಾಳ ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ. ನಾನು ಹಂಗಾಗಿ ಅದರಿಂದ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಆ ಪಾರ್ಕ್ ಕೃತಿ ಗೊಬ್ಬರದಿಂದ. ಸೊ ನೀವು ಬೈ ಮಾಡ್ಬೋದು ಅದನ್ನು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಇದು ಅಂತ. ಸೊ ಇದು ಪಪಾಯ ಬೆಳೆದಿರೋದು ನಾನಿದು. ಪಪಾಯ ಇಷ್ಟು ಚೆನ್ನಾಗಿ ಬಂದಿದೆ ಇದು. ಹೀಗಾಗಿ ಅದೇ ಪಾರ್ಕ್ ಕೃತಿ ಇದೆ, ನಾನು ಗೊಬ್ಬರ ಯೂಸ್ ಮಾಡಿರೋದು ನಾನು. ಚೆನ್ನಾಗಿದೆ, ನೀವು ಎಲ್ಲ ತೊಗೊಳ್ಳೋರಿದ್ರೆ ತೊಗೊಳ್ಬೋದು. ನನಗಂತೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇದು ನೋಡಿ, ಈ ಗಿಡನ ನಾನು ಅದೇ ಗೊಬ್ಬರ ಹಾಕಿ ನಾನು ಬೆಳೆಸಿರೋದು. ಮತ್ತು ನನ್ನ ತರಕಾರಿ ಹಣ್ಣುಗಳು ಮತ್ತು ಶೋ ಪ್ಲ್ಯಾಂಟ್ಸ್ಗಳು ಇಲ್ಲೆಲ್ಲ ಇರೋದೆಲ್ಲ ಅದೇ ಥರನೇ, ಎಲ್ಲದಕ್ಕೂ ಅದೇ ಯೂಸ್ ಮಾಡಿದ್ದು. ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಇದು, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಮ್ಮ ಮನೆ ಹೆಲ್ತಕ್ಕೆ ನಾವು ತರಕಾರಿ ಎಲ್ಲ ಬೆಳೀತಾ ಇದ್ದೀವಿ. ಸೊ ಅದನ್ನೇ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಗುಡ್ ರಿಸಲ್ಟ್ ಅಂತ ಹೇಳ್ಬೋದು. ಮತ್ತು ಇನ್ನು ನಾನು ಇದಕ್ಕೂ ಹಾಕ್ಕೊಳ್ತಾ ಇದ್ದೀವಿ, ಅದು ಅಡಿಕೆ ಮರನೂ ಇದೆ, ಅಡಿಕೆ ತೋಟನೂ ಇದೆ. ಜೊತೆ ಫ್ರೂಟ್ಸ್ ಅದು ಹಾಕ್ಕೊಂಡಿದ್ದೀವಿ ಆ ಕಡೆ ಎಲ್ಲ. ಸೊ ಅದಕ್ಕೂ ಇದೇ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ಇದನ್ನು ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ, ಯೂಸ್ ಮಾಡ್ಕೋಬೋದು. ಬಟ್ ಅದು ಒಂದು ಪಾಯಿಂಟ್ ಟು ಬಿ ನೋಟೆಡ್, ಇದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ. ಇದು ಅದ್ರ ಹೆಸರು ಬಂದು ಪಾರ್ಕ್ ಕೃತಿ ಅಂತ ಹೇಳ್ಬಿಟ್ಟು ಇದರ ಹೆಸರು.